ವಂದನಾ ಟಂಡನ್ ಅಂತ ಒಬ್ಬರಿದ್ದಾರೆ. ಹೇಳ್ತಿದ್ದಾರೆ, ನಿಮ್ಮ ಯಾವುದೋ ಒಂದು ವಿಡಿಯೋ ನೋಡಿದೆ ಅಂತ. ಅದರಲ್ಲಿ ರಿಯಾಲಿಟಿ ಶೋನಲ್ಲಿ ಪುಟ್ಟ ಮಕ್ಕಳು ಮಾಡೋ ಡ್ಯಾನ್ಸ್ ಬಗ್ಗೆ ತುಂಬ ಕೋಪ ಮಾಡ್ಕೊಳ್ತಿದ್ರಿ ಅಂತ. ನಿಮಗೆ ರಿಯಾಲಿಟಿ ಶೋನಲ್ಲಿ ಮಕ್ಕಳು ಡ್ಯಾನ್ಸ್ ಮಾಡೋದ್ರಿಂದ ಏನು ಪ್ರಾಬ್ಲಮ್? ಆಮೇಲೆ ಮುಂದುವರೆದು ಬರೀತಾರೆ, ಡ್ಯಾನ್ಸ್ ಅನ್ನೋದು ಒಂದು ಆರ್ಟ್ ಫಾರ್ಮ್ ಅಲ್ವಾ ಅಂತ. ಅವ್ರ ಪ್ರಕಾರ ನೃತ್ಯ ಅನ್ನೋದು ಒಂದು ಕಲೆ. ಮತ್ತು ಮಕ್ಕಳು ಆ ಕಲೆ ಕಲಿತು ಪ್ರದರ್ಶನ ಮಾಡ್ತಿದ್ದಾರೆ ಅಂದರೆ ಇದರಲ್ಲಿ ನಿಮ್ಗೇನು ಸಮಸ್ಯೆ ಅಂತ ಕೇಳ್ತಿದ್ದಾರೆ. ಸಮಸ್ಯೆ ತುಂಬ ದೊಡ್ಡದಿದೆ ವಂದನ. ಆ ಮಕ್ಕಳು ಅಲ್ಲಿ ಯಾವ ಹಾಡುಗಳಿಗೆ ಡ್ಯಾನ್ಸ್ ಮಾಡ್ತಿದ್ದಾರೆ? ಅವ್ರು ಎಂಥ ಬಳುಕೋದು ಮತ್ತು ಎಂಥ ಹಾವಭಾವಗಳನ್ನು ತೋರಿಸ್ತಿದ್ದಾರೆ. ಮತ್ತು ಯಾವ ಉದ್ದೇಶ ಇಟ್ಕೊಂಡು ಅವರಲ್ಲಿಗೆ ಡ್ಯಾನ್ಸ್ ಮಾಡೋಕ್ಕೆ ಹೋಗಿದ್ದಾರೆ? ಈ ಎಲ್ಲ ಪ್ರಶ್ನೆಗಳ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ನಾವು ಈ ದೇಹ ತಗೊಂಡು ಹುಟ್ಟೋವಾಗಲೇ ಅದರಲ್ಲಿ ಪ್ರಾಣಿ ಗುಣ ತುಂಬಿರುತ್ತೆ. ಪ್ರಾಣಿ ಗುಣ ಅಂದರೆ ಅರ್ಥ ಆಗತ್ತಲ್ವಾ? ಏನು? ಹೌದು, ನಾವಂತೂ ಪ್ರಾಣಿಯ ದೇಹ ತಗೊಂಡೇ ಹುಟ್ಟೋದು. ಮನುಷ್ಯನಲ್ಲಿರೋ ಎಲ್ಲ ಕೆಟ್ಟ ಗುಣಗಳು ಮೊದಲೇ ಈ ದೇಹದಲ್ಲಿ ಇರ್ತವೆ. ಮತ್ತೆ ನೀವು ಯಾಕೆ ಇಂಥ ಹಾಡುಗಳಿಗೆ ಪುಟ್ಟ ಮಕ್ಕಳನ್ನು ಕುಣಿಸ್ತಿದ್ದೀರಾ? ಈ ಹಾಡುಗಳನ್ನು ಆ ಕೆಟ್ಟ ಗುಣಗಳನ್ನು ಇನ್ನೂ ಕೆರಳಿಸೋಕೆ ಅಂತಾನೆ ಬರೆದಿರ್ತಾರೆ. ಪ್ರಶ್ನೆನ ನನ್ನನ್ನು ಕೇಳೋ ಅವಶ್ಯಕತೆನೂ ನಿಮ್ಗೆ ಹೆಂಗೆ ಬಂತು? ನಿಮಗೆ ನೀವೇ ನೋಡ್ಕೊಳ್ಳೋಕೆ ಆಗಲ್ವಾ? ನೀವು 6 ವರ್ಷ 8 ವರ್ಷದ ಹುಡುಗಿನ ಮುನ್ನಿ ಬದ್ನಾಮ್ ಹುಯಿ ಮತ್ತು ನಿನ್ನ ಬಟರ್ ಚಿಕನ್ ಅನ್ನೋ ಥರದ ಹಾಡುಗಳಿಗೆ ಕುಣಿಸ್ತಿದ್ದೀರಾ. ನೀವು ಆ ಮಕ್ಕಳಲ್ಲಿ ಎಂಥ ಭಾವನೆಗಳನ್ನು ತುಂಬ್ತಿದ್ದೀರಾ? ಇದು ಕಲೆನಾ? ಇಂಥ ಕಲೆಗೆ ಬೆಂಕಿ ಹಾಕಬೇಕು. ನೀವೊಂದು 6 ವರ್ಷ 8 ವರ್ಷದ ಹುಡುಗಿನ ಕರ್ಕೊಂಡು ಬಂದು ಐಟಮ್ ಸಾಂಗ್ ಮೇಲೆ ಕುಣಿಸ್ತೀರಾ. ಜೀವನದ ಯಾವ ಪಾಠ ಸಿಗ್ತಿದೆ ಆ ಹುಡುಗಿಗೆ ನನಗೆ ಹೇಳಿ. ಆಮೇಲೆ ನೋಡಿ ಅವಳು ಎಂಥ ಹಾವಭಾವಗಳನ್ನು ತೋರಿಸ್ತಿದ್ದಾಳೆ ಅಂತ. ನೋಡಿ ಕಣ್ಣಿಂದ ಎಂಥ ಸನ್ನೆ ಮಾಡ್ತಿದ್ದಾಳೆ. ಅವಳಿಗೆ ಬರೀ 6-7 ವರ್ಷ ಅಷ್ಟೇ. ಈತ ಇಡೀ ಜನ ಕೈ ತಟ್ಟಿ ಚಪಾಳೆ ಬಾರಿಸ್ತಿದ್ದಾರೆ. ಆ ಜನರಲ್ಲಿ ಆ ಹುಡುಗಿಯ ಅಣ್ಣ, ತಂಗಿ, ಅಪ್ಪ, ಅಮ್ಮ, ನೆಂಟರು ಕೂಡ ಕೂತಿದ್ದಾರೆ. ಅವಳಿಗೆ 13-14 ವರ್ಷ ಆಗೋವಾಗಲೇ ಅವಳಲ್ಲಿ ಸ್ತ್ರೀತ್ವ ಮತ್ತು ಕಾಮವಾಸನೆ ತನ್ನಷ್ಟಕ್ಕೆ ತಾನೇ ಬರಕ್ಕೆ ಶುರುವಾಗಿದೆ. ಆದರೆ ನೀವು ಅವಳಿಗೆ 6-8 ವರ್ಷ ಇರೋವಾಗಲೇ ಪೂರ್ತಿ ಹೆಂಗಸರ ಥರ ಮಾಡಿಬಿಟ್ಟಿದ್ದೀರಾ. ಇಷ್ಟೆಲ್ಲ ಮಾಡಿ ಮತ್ತೆ ನನ್ನನ್ನು ಕೇಳ್ತೀರಾ ನಿಮ್ಗೇನು ಪ್ರಾಬ್ಲಮ್ ಅಂತ. ಭಾರತದಲ್ಲಿ ನೃತ್ಯ ಅನ್ನೋದು ಯಾವಾಗಲೂ ಪರಮಾತ್ಮನಿಗೆ ಅರ್ಪಣೆ ಮಾಡೋ ವಿಷಯವಾಗಿದೆ. ಈ ಬಳುಕೋದು ಮತ್ತೆ ಕೀಳು ಕಾಮವಾಸನ ಕೆರಳಿಸೋ ಇಂಥ ವಿಷಯಗಳನ್ನು ನೃತ್ಯ ಅಂತ ಕರೆಯಲ್ಲ. ಇನ್ನೊಂದ್ಸಲ ಹೋಗಿ ಆ ಡ್ಯಾನ್ಸ್ ಶೋನಲ್ಲಿ ಮಕ್ಕಳು ಆಡೋದನ್ನು ನೋಡಿ ಅಂತ ಅವ್ರ ಮನಸ್ಸಲ್ಲಿ
ಇಂಥ ಯಾವ ಭಾವನೆನೂ ಬರಕ್ಕೆ ಸಾಧ್ಯ ಇಲ್ಲ. ಹಂಗಿರೋವಾಗ ಈ ಕಣ್ಣಿನ ಸನ್ನೆಗಳನ್ನ ಇವ್ರಿಗೆ ಯಾರು ಹೇಳ್ಕೊಟ್ರು? ಹಿಂಗೆ ಸೊಂಟ ಬಳುಕಿಸೋದನ್ನ ಯಾರು ಕಲ್ಸ್ಕೊಟ್ರು? ಫಿಲ್ಮ್‌ಗಳ ಬಗ್ಗೆ ನಾವು ಹೇಳ್ತೀವಿ. ಇದು ಸಿನಿಮಾ, ಇದು ಮಕ್ಳಿಗೆ ಸರಿ ಹೋಗಲ್ಲ ಅಂತ ಹೇಳ್ತೀವಲ್ವಾ? ಯಾವ ಸಿನಿಮಾ ಮಕ್ಕಳಿಗೆ ಸರಿ ಇಲ್ವೋ, ಅದೇ ಸಿನಿಮಾದ ಒಂದು ಗಲೀಜು ಹಾಡಿಗೆ ಮಕ್ಕಳು ಕುಣಿಯೋದು ಸರಿನಾ? ಯಾವ ಸಿನಿಮಾ ಮಕ್ಕಳಿಗೆ ತೋರಿಸೋದು ಸರಿ ಇಲ್ವೋ, ಅದೇ ಸಿನಿಮಾದ ಹಾಡಿಗೆ ಮಕ್ಕಳು ಡ್ಯಾನ್ಸ್ ಮಾಡೋದು ನಿಮ್ಗೆ ಸರಿ ಅನ್ಸುತ್ತಾ? ಇತ್ತ ಜಡ್ಜ್ ಸೀಟಲ್ಲಿ ಎಂಥ ಜನ ಕೂತಿರ್ತಾರೆ ಅಂದರೆ, ಅವರು ವಾಹ್ ಎಂಥ ಕಲೆ ಅಂತ ಹೊಗಳ್ತಾ ಇರ್ತಾರೆ. ಕಲೆ ಅನ್ನೋ ಶಬ್ದಕ್ಕೆ ಅಪಮಾನ ಮಾಡಬೇಡಿ. ಇದೆಲ್ಲ ಯಾಕೆ ಮಾಡ್ತಿದ್ದಾರೆ ಗೊತ್ತಾ? ಬರೀ ದುಡ್ಡು ಮತ್ತೆ ಹೆಸರಿನ ಆಸೆಗೋಸ್ಕರ. ಇಂಥ ಮಕ್ಕಳ ಅಪ್ಪ ಅಮ್ಮನಿಗೆ ಎಷ್ಟು ಬೈದರೂ ಸಾಲಲ್ಲ, ಮತ್ತೆ ಅಲ್ಲಿರೋ ಜನರಿಗೂ ಅಷ್ಟೆ. ಜೊತೆಗೆ ಆ ಶೋ ಮಾಡೋರು ಮತ್ತೆ ಅಲ್ಲಿ ಜಡ್ಜ್ ಆಗಿ ಕೂತಿರೋರು ಎಲ್ರಿಗೂ ನಾಚಿಕೆ ಆಗಬೇಕು. ಮತ್ತೆ ಇದನ್ನ ಟಿವಿಲಿ ನೋಡಿ ಪ್ರೋತ್ಸಾಹ ಕೊಡೋರಿಗೂ ಅಷ್ಟೆ. ಯಾಕೆ ಆ ಮಗುವಿನ ಮುಗ್ಧತನ ಕಿತ್ಕೊಳ್ತಿದ್ದೀರಾ? ವಯಸ್ಸಾದ್ಮೇಲೆ ಹೇಗೂ ಅವರಲ್ಲಿ ಎಷ್ಟೋ ಕೆಟ್ಟ ಗುಣಗಳು ಬಂದೇ ಬರ್ತವೆ. ಕನಿಷ್ಠ ಪಕ್ಷ ಅವರಲ್ಲಿ ಆ ಮುಗ್ಧತೆ ಇಲಿ. ಆ ಮುಗ್ಧತೆ ಇರೋವರೆಗಾದರೂ ಅದನ್ನ ಹಂಗೆ ಇರಕ್ ಬಿಡಿ. ನಿಮ್ಗೇನ್ ಅನ್ಸತ್ತೆ? ಆ ಹುಡುಗ ಹುಡುಗಿ ಯಾವ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೋ ಅದರ ಪ್ರಭಾವ ಅವ್ರ ಮನಸ್ಸಿನ ಮೇಲೆ ಆಗೋಲ್ವಾ? ಬರೀ ಶೋ ಗೆದ್ದು ಬಾ ಹೆಸರು ತಗೋ ದುಡ್ಡು ತಗೋ ಅನ್ನೋ ಈ ಉದ್ದೇಶ ಅವ್ರ ಮನಸ್ಸನ್ನ ಹಾಳು ಮಾಡಲ್ವಾ? ಯಾಕೆ ನಿಮ್ಮ ಮಕ್ಕಳ ಲೈಫ್ ಹಾಳು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಈ ಚಪ್ಪಾಳೆ, ಹೆಸರು, ದುಡ್ಡು ಇದೆಲ್ಲ ತುಂಬ ಸಣ್ಣ ವಿಷಯಗಳು. ಯಾಕೆ ಆ ಪುಟ್ಟ ಹುಡುಗಿಯ ಲೈಫ್ ಹಾಳು ಮಾಡ್ತಿದ್ದೀರಾ? ಇಂಥ ಗಲೀಜು ಹಾಡುಗಳಿಗೆ ಅವಳನ್ನು ಕುಣಿಸಿ. ಒಂದು ವಿಷಯ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ನೃತ್ಯಕ್ಕೆ ವಿರೋಧಿಯಲ್ಲ. ನೃತ್ಯ ಅನ್ನೋದು ತುಂಬ ಶ್ರೇಷ್ಠವಾದ ವಿಷಯ. ಆದರೆ ನೀವು ಮಕ್ಕಳನ್ನು ಕುಣಿಸ್ತಿರೋ ಈ ಗಲೀಜು ಹಾಡುಗಳ ಬಗ್ಗೆ ನನ್ನ ವಿರೋಧ ಇರೋದು. ಮತ್ತೆ ನಿಮ್ಮ ಆ ಉದ್ದೇಶದ ಬಗ್ಗೆ ನನ್ನ ವಿರೋಧ ಇದೆ. ಮಕ್ಕಳನ್ನ ಇಂಥ ಅಶ್ಲೀಲ ಹಾಡುಗಳು ಮತ್ತೆ ರಿಯಾಲಿಟಿ ಶೋಗಳಿಗೆ ತಳ್ತಿರೋದಕ್ಕೆ. ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ?